ಸಿಹಿ ಗೆಣಸಿನ ಹಲ್ವಾ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ ಇನ್ ಕನ್ನಡ. ಈ ವಿಡಿಯೋದಲ್ಲಿ ನಿಮಗೆ ಸಿಹಿ ಗೆಣಸನ್ನ ಬಳಸ್ಕೊಂಡು ತುಂಬ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಹೇಗೆ ಹಲ್ವಾ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಗೆಣಸನ್ನು ನೀಟಾಗಿ ತೊಳ್ಕೊಂಡು ನಾನು ಕುಕ್ಕರ್ಗೆ ಈ ಗೆಣಸನ್ನು ಹಾಕ್ಕೊಂಡು ನೀರನ್ನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಸ್ಟೀಮಲ್ಲೂ ಕೂಡ ಬೇಯಿಸ್ಕೋಬೋದು ಅಥವಾ ಓಪನ್ ಪಾತ್ರೆಯಲ್ಲೂ ಬೇಯಿಸ್ಕೋಬೋದು. ನಾನು ಗೆಣಸು ಒಂದೊಂದು ಸತಿ ಒಳಗಡೆ ಅಷ್ಟು ನೀಟಾಗಿ ಬೇಯೋದಿಲ್ಲ, ಆ ಕಾರಣಕ್ಕೆ ನಾನು ಇವತ್ತು ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ. ಆಲ್ಮೋಸ್ಟ್ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಕುಕ್ಕರ್ ಕೂಗಿದ್ದು ಆಯಿತು, ತಣ್ಣಗೂ ಕೂಡ ಆಗಿದೆ. ಇವಾಗ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀಟಾಗಿ ಗೆಣಸು ಕೂಡ ಬೆಂದಿದೆ. ಏನೇ ಬೆಂದರೂ ಕೂಡ ಒಳಗಡೆ ತುಂಬ ಒಳಗಡೆ ಏನಿರುತ್ತೆ ನೋಡಿ ಅದು ಬೆಂದಿರೋದಿಲ್ಲ. ನಾವು ಕಟ್ ಮಾಡಿ ಬೇಯಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ನಾನು ಹಾಗೆ ಹಾಕಿದ್ದೀನಿ, ಇಲ್ಲಿ ನೋಡ್ಬೋದು. ಆದರೆ ನೀಟಾಗಿ ಬೆಂದಿದೆ ಎಲ್ಲ ಕಡೆನೂ ಕೂಡ. ಇವಾಗ ಮೊದಲು ಬೇಯಿಸಿರುವಂಥ ಗೆಣಸನ್ನು ಫಸ್ಟು ಮೇಲ್ಗಡೆ ಇರುವಂಥ ಸಿಪ್ಪೆನ ತೆಗೆದಿಟ್ಕೋಬೇಕು. ಆಮೇಲೆ ಇದನ್ನು ಸ್ಮ್ಯಾಶ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಬಿಡಿ. ಈಗ ಒಂದು ಬಾಣಲಿನ ತಗೊಂಡು ಅದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಕರಗೋವರೆಗೂ ಸ್ವಲ್ಪ ಕಾಯಿಸ್ಕೊಳ್ಳಿ. ಇವಾಗ ನೋಡಿ ಈ ರೀತಿಯಾಗಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಒಂದೊಂದು ಸತಿ ಏನಾದರೂ ಬೆಂದಿದ್ರೂ ಕೂಡ ಒಲ್ಟಾಗಿರುತ್ತೆ ಗೆಣಸು. ಆ ಥರ ಇದ್ದಾಗ ನೀವು ತುರ್ಕೊಂಬಿಡಿ. ಕೊಬ್ಬರಿ ತುರಿಯೋದಿರುತ್ತೆ ಅಲ್ವಾ, ಅದರಲ್ಲಿ ತುರ್ಕೊಂಬಿಟ್ರೆ ಆರಾಮಾಗಿ ಸ್ಮ್ಯಾಶ್ ಆಗಿಬಿಡತ್ತೆ. ಸೊ ನಾನು ಹಾಗೆ ಒಂದೊಂದು ಸತಿ ಮಾಡೋದು. ಇವಾಗ ಸ್ಮ್ಯಾಶ್ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಮೊದಲು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ಬ್ಲ್ಯಾಕ್ ಗ್ರೇಪ್ಸ್ ಇರ್ಬೋದು, ನಿಮಗೆ ಯಾವುದೆಲ್ಲ ಇಷ್ಟ ಆಗುತ್ತೆ ನೋಡಿ ಅದು ಎಲ್ಲ ಡ್ರೈ ಫ್ರೂಟ್ಸ್ನು ತೊಗೊಂಡು ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೋದು. ಇವಾಗ ಫ್ರೈ ಆಗಿದೆ, ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಇದೇ ಈ ತುಪ್ಪಕ್ಕೆ ಇವಾಗ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಆ ಸ್ಮ್ಯಾಶ್ ಮಾಡಿರುವಂಥ ಸಿಹಿಗೆಣಸು ಪೇಸ್ಟ್ ಕೂಡ ಹಾಕ್ಕೊಂಡು ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು. ಆಲ್ರೆಡಿ ಬೆಂದಿದೆ. ಒಮ್ಮೆ ನಾವು ನೀಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋ ರೀತಿಯಲ್ಲಿ ಬೇಯಿಸ್ಕೋಬೇಕು. ಈ ರೀತಿಯಾಗಿ ನಾವು ಅದನ್ನು ನೀಟಾಗಿ ಕಲಿಸುವಾಗ ಎಲ್ಲೂ ಕೂಡ ಬಿಟ್ಕೋಬಾರ್ದು, ಹಂಗೆ ನೀಟಾಗಿ ತುಪ್ಪದಲ್ಲಿ ಫ್ರೈ ಆಗಿರಬೇಕು. ಈಗ ಒಂದು ಅರ್ಧ ಬಟ್ಲಾಗೋಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಈಸಿಯಾಗಿ ಬೆಲ್ಲ ಹೀಗೆ ಕರಗಿಬಿಡುತ್ತೆ. ಅದನ್ನ ಕಂಪ್ಲೀಟ್ ಸ್ಮ್ಯಾಶ್ ಮಾಡಿ ಹಾಕೋಬೇಕು ಅನ್ನೋದಾದರೆ ನೀವು ಹಾಕೋಬೋದು. ಈ ರೀತಿ ಬಿಸಿ ತಾಗ್ತಾ ಇರುತ್ತೆ ಅಲ್ವಾ, ಆವಾಗ ಬೆಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ. ಇನ್ನು ಅದ್ರ ಮೇಲೆ ಹಿಂಗೆ ಸ್ಮ್ಯಾಶ್ ಮಾಡ್ತಾ ಹೋಗ್ಬೋದು. ಬೆಲ್ಲ ಕರಗ್ತಾ ಸ್ವಲ್ಪ ತೆಳುವಾಗತ್ತೆ. ನಂತರ ಮತ್ತೆ ಅದು ಪಾಕ ಕಟ್ಟಕ್ಕೆ ಶುರುವಾದಾಗ ಮತ್ತೆ ಅದು ನಾರ್ಮಲ್ ಕನ್ಸಿಸ್ಟೆನ್ಸಿಗೆ ಬಂದುಬಿಡತ್ತೆ. ಸೊ ತೆಳುವಾಯಿತು ಅಂತ ಏನು ಇದು ಮಾಡೋಕ್ಕೆ ಹೋಗಬೇಡಿ. ಇನ್ನು ಇವಾಗ ನೋಡ್ಬೋದು ನೀಟಾಗಿ ಫ್ರೈ ಆಗಿದೆ ಆ್ಯಂಡ್ ತಳನೂ ಕೂಡ ಬಿಡೋದಕ್ಕೆ ಶುರುವಾಗಿದೆ. ಇವಾಗ ಪರ್ಫೆಕ್ಟ್ ಹಲ್ವಾ ಕನ್ಸಿಸ್ಟೆನ್ಸಿ ರೆಡಿ ಆಯಿತು. ಈ ಹಂತದಲ್ಲಿ ನಾವು ಡ್ರೈ ಫ್ರೂಟ್ಸ್ನ ಹುರಿದಿಟ್ಕೊಂಡಿದ್ವಿ ನೋಡಿ, ಅದನ್ನು ಕೂಡ ಹಾಕ್ಕೊಂಡು ಇವಾಗ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಿಹಿ ಗೆಣಸಿನ ಹಲ್ವಾ ರೆಡಿ ಆಗ್ತಾ ಇದೆ. ಇದನ್ನು ನೀವು ಬಿಸಿ ಇದ್ದಾಗ ತಿನ್ನೋದಕ್ಕಿಂತ ಹೆಚ್ಚಾಗಿ ತಣ್ಣಗಿದ್ದಾಗ ತಿನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ನೀವು ಕೂಡ ಒಮ್ಮೆ ಗೆಣಸನ್ನ ಬಳಸ್ಕೊಂಡು ಹಲ್ವಾನ ಮಾಡಿ ನೋಡಿ. ಇವಾಗಂತೂ ಗೆಣಸು ಕೂಡ ಸೀಸನ್ನೇ, ಸೊ ಗೆಣಸು ನಿಮಗೆ ಈಸಿಯಾಗಿ ಸಿಗುತ್ತೆ. ಒಂದು ಸತಿ ನೀವು ಗೆಣಸನ್ನ ಬಳಸ್ಕೊಂಡು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನು ಇದ್ರ ಮೇಲೆ ನಾನು ಡ್ರೈ ಫ್ರೂಟ್ಸ್ ಸ್ಮ್ಯಾಶರ್ ಇರುತ್ತೆ ನೋಡಿ, ಅದರಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅಂದರೆ ಅದರಲ್ಲಿ ನಾನು ನೀಟಾಗಿ ಪೌಡರ್ನ ಮಾಡಿಕೊಂಡು ತರಿಯಾಗಿ ಇದ್ರ ಮೇಲೆ ನಾನು ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಹಲ್ವಾ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.